ನಮ್ಗೆ ಅನ್ಸೋದು ಅದನ್ನ, ಯಾಕಂದ್ರೆ ಇಲ್ಲಿ ಬೇರೆ ರೀತಿ ಇರ್ತದೆ. ನಮ್ಮ ಸ್ಟೂಡೆಂಟ್ ವಲಯದಲ್ಲಿ ಅಗ್ರೆಸಿವ್ ಆಗಿ ಬೈತಾ ಜಗಳಾಡ್ತಾ ಏನೇನೆಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಏನೇನೆಲ್ಲ ನಡೀತಾ ಇರ್ತದೆ ಅದೊಂದು ಬೇರೆನೇ ಲೋಕ. ಸ್ಟೂಡೆಂಟ್ಗಳಿಗೆ ಅಂದ್ರೆ ಅವರ ಪೋಸ್ಟ್ಗಳ ವಿಚಾರ ಅಲ್ವಾ ಇದು, ಬಹಳ ಅಗ್ರೆಸಿವ್ ಆಗಿ ಮಾತಾಡ್ತಾ ಇರ್ತಾರೆ. ನಾನು ಹೇಳೋದು, ಒಳ ಮೀಸಲಾತಿಯನ್ನ ಯಾರು ವಿರೋಧಿಸ್ತಾರೋ ಸ್ವಲ್ಪ ಸ್ಟ್ರಾಂಗ್ ಅಂತ ಅನಿಸ್ಬೋದು, ಬಟ್ ನನ್ನ ಒಪಿನಿಯನ್, ಒಳ ಮೀಸಲಾತಿಯನ್ನ ಯಾರು ವಿರೋಧಿಸ್ತಾರೋ ಅವ್ರಿಗೆ ಆ ಮೀಸಲಾತಿ ಏನಿದೆ ಆ ಸೌಲಭ್ಯವನ್ನ ಪಡೆದುಕೊಳ್ಳುವಂತ ಹಕ್ಕು ಇರೋದಿಲ್ಲ ಅಂತ ನಾನು ಅನ್ಕೋತೀನಿ. ಅವ್ರಿಗೆ ಈ ವರ್ಣ ವ್ಯವಸ್ಥೆಯಲ್ಲಿ ಯಾರು ಪರಸ್ಪರ ಒಬ್ರಿಗೊಬ್ರು ಅನ್ಯಾಯ ಮಾಡ್ಕೊಂಡು ಬಂದ್ರು ಅದನ್ನೇ ಇವರ ಒಳಗಿನ ಸಮುದಾಯದಲ್ಲಿ ವಂಚಿತರವರಿಗೆ ಮಾಡ್ತಾ ಇದ್ದಾರೆ ಅಂದ್ರೆ ಇವ್ರಿಗೆ ಬ್ರಾಹ್ಮಣ್ಯವನ್ನಾಗ್ಲಿ ಅಥವಾ ಇನ್ಯಾವುದೋ ವರ್ಣ ವ್ಯವಸ್ಥೆನಾಗ್ಲಿ ಬೈಯುವ ಯಾವ ಅಧಿಕಾರವೂ ಇರೋದಿಲ್ಲ ಅಂತ ಅನ್ಕೊಳ್ತೀನಿ ನಾನು. ಹಾಗಾಗಿ ನ್ಯಾಯ ಅಂದ್ರೆ ನ್ಯಾಯ ನನಗೆ ಮಾತ್ರ ಅಲ್ಲ, ನನ್ನ ಉಳಿದವರೆಗೂ ಎಲ್ರಿಗೂ ನಾನು ನ್ಯಾಯದ ಪ್ರತಿಪಾದಕಿಯಾಗಿದ್ರೆ ಮಾತ್ರ ನಾನು ಆ ಮೀಸಲಾತಿಯ ಬಗ್ಗೆ ಮಾತನಾಡೋ ಹಕ್ಕು ನನಗಿರ್ತದೆ. ಹಾಗಾಗಿ ನಿಮ್ಮ ಈ ಹೋರಾಟದಲ್ಲಿ ನಾವು ಯಾವತ್ತೂ ಎದುರಿಗೆ ಬಂದು ಮಾತಾಡಲಿಲ್ಲ, ಬಟ್ ಅಂತರ್ಗಂಗೆಯಾಗಿ ನಾವೆಲ್ಲರೂ ಇದಕ್ಕೆ ಬಹಳ ದೊಡ್ಡ ಒಂದು ಸಪೋರ್ಟ್ ಸಿಸ್ಟಮ್, ನಮ್ಮ ಸರ್ಕಾರ ಕೂಡ ಇದಕ್ಕೆ ಬಹಳ ಒಂದು ಪಾಸಿಟಿವ್ ಆದಂತಹ ಒಂದು ಮೆಸೇಜನ್ನು ಕೊಡ್ತಾ ಇದೆ. ಆದರೆ ನಿಮಗೆ ಗೊತ್ತು, ಇಮ್ಮಿಡಿಯೇಟ್ ಆಗಿ ಯಾವುದೋ ಒಂದು ವಿಷಯ ತಗೊಳ್ಳುವಾಗ ಅಲ್ಲೂ ಇದೇ ರೀತಿ ಇರ್ತದೆ. ನಾನಿವಾಗ ಟೆಲಿಗ್ರಾಮ್ ಗ್ರೂಪ್ ಅಂತ ಏನು ಹೇಳಿದ್ನಲ್ಲ, ಅದೇ ರೀತಿಯಾಗಿ ಎಲ್ಲ ವ್ಯವಸ್ಥೆಯಲ್ಲೂ ಹಾಗೆ ಇರ್ತದೆ. ಬಟ್ ಇಲ್ಲಿ ಎಷ್ಟೇ ಮಾತಾಡಿದ್ರು ಶಂಕದಿಂದ ಬಂದ್ರೇನೆ ತೀರ್ಥ, ರಾಜಕೀಯ ಶಕ್ತಿ ಅದು ಪರಮ ಶಕ್ತಿ. ಹಾಗಾಗಿ ಇನ್ನು ಎಲ್ಲರೂ ಹೇಳಿದ್ರು ನಮ್ಮ ನಾಯಕರೆಲ್ಲ, ಇನ್ನು 3 ದಿವಸಗಳಲ್ಲಿ ಯಾವ್ಯಾವ ಮಿನಿಸ್ಟರ್ಗಳನ್ನು ಹೇಗೆ ಕನ್ವಿನ್ಸ್ ಮಾಡಿ ಅಲ್ಲಿ ಹೇಗೆ ತಂದುಕೊಳ್ತೀರಾ, ಇದನ್ನ ಸಾಧಿಸ್ತೀರಾ ಅಂತ. ಹಾಗೆ ಆಗ್ಲಿ, ಶುಭವಾಗ್ಲಿ, ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ.